ಈಶ್ವರ್ ತಾಯಿಗೆ ಕೆಟ್ಟದಾಗಿ ನಿಂದಿಸಿದ್ದಾರೆ. ಒಳಗಡೆ ಪ್ರದೀಪ್ನನ್ನ ರೊಚ್ಚಿಗೇಳುವಂತೆ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಪರ ಶಾಸಕ ಬ್ಯಾಟ್ ಅನ್ನ ಬೀಸಿರುವಂತದ್ದು. ಪ್ರದೀಪ್ ಈಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಬ್ಯಾಟಿಂಗ್. ಪ್ರದೀಪ್ ಈಶ್ವರ್ ತಾಯಿಗೆ ಕೆಟ್ಟದಾಗಿ ನಿಂದಿಸಿದ್ದಾರೆ, ಅವರನ್ನ ರೊಚ್ಚಿಗೇಳುವಂತೆ ಮಾಡಿದ್ದಾರೆ. ಹಾಗಾಗಿ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಸಿದ್ದರಾಮಯ್ಯ ಮುಂದೆ ಪ್ರದೀಪ್ ಕಣ್ಣೀರು ಹಾಕಿದ್ರು. ದುಃಖ ತಡೆಯಲಾಗದೆ ಪ್ರದೀಪ್ ಕಣ್ಣೀರು ಹಾಕಿದ್ರು. ಪ್ರದೀಪ್ ಈಶ್ವರ್ ಮನಸ್ಸಿಗೆ ತುಂಬಾ ನೋವಾಗಿದೆ. ನಾವೆಲ್ಲ ಸೇರಿ ಅವರನ್ನ ಸಮಾಧಾನ ಮಾಡಿದ್ವಿ. ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಇರಬೇಕು, ವ್ಯಕ್ತಿಗತವಾಗಿ ತಂದೆ ತಾಯಿ ನಿಂದಿಸೋದು ಸರಿಯಲ್ಲ. ಪ್ರದೀಪ್ ಈಶ್ವರ್ ಪರ ಸಚಿವ ಮಧು ಬಂಗಾರಪ್ಪ ಬ್ಯಾಟಿಂಗ್. ಪ್ರದೀಪ್ ಈಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ರಾಜಕೀಯ ಚರ್ಚೆಗಳು ಅಂತ ಅಂದ್ರೆ, ಪ್ರದೀಪ್ ಈಶ್ವರ್ ಅಲ್ಲಿ ನಿಂತ್ಕೊಂಡು ತೊಡೆಯನ್ನ ತೊಟ್ಟುವಂಥದ್ದು, ಡೈಲಾಗ್ಸ್ ಅನ್ನ ಹೊಡೆಯುವಂಥದ್ದು, ಮೀಸೆಯನ್ನ ತಿರುವುದು, ತೋಳನ್ನ ತೋರಿಸಿ ಅಲ್ಲಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಹಾಗಾಗಿ ಚಪ್ಪಲಿ ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಚಪ್ಪಲಿಯನ್ನೇ ಎಸೆತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ವಿಚಾರದಲ್ಲಿ ಸಿದ್ದರಾಮಯ್ಯನ ಭೇಟಿ ಮಾಡಿ ಈ ರೀತಿಯೆಲ್ಲ ಆಯ್ತು ಅಂತ ಮಾತುಕತೆಯನ್ನ ನಡೆಸ್ತಾರೆ, ಕಣ್ಣೀರನ್ನ ಸುರಿಸ್ತಾರೆ. ಈಗ ಅದೇ ವಿಚಾರಕ್ಕೆ ಮಧು ಬಂಗಾರಪ್ಪ ಹೇಳ್ತಾ ಇರುವಂಥದ್ದು, ಅವರ ತಾಯಿಗೆ ಕೆಟ್ಟದಾಗಿ ನಿಂದಿಸಿದ್ದಾರೆ. ಪ್ರದೀಪ್ ಈಶ್ವರನ್ನ ಕೆರಳುವಂತ ಕೆಲಸ ಮಾಡಿದ್ದಾರೆ, ರೊಚ್ಚಿಗೆ ಬಿಸಿದ್ದಾರೆ. ಇದೇ ಎಷ್ಟರ ಮಟ್ಟಿಗೆ ಸರಿ. ಅವರು ಕಣ್ಣೀರನ್ನ ಹಾಕಿದ್ರು, ಅವರಿಗೆ ಸಮಾಧಾನ ನಾವು ಪಡಿಸಿದ್ವಿ ಅನ್ನುವಂತಹ ಮಾತನ್ನ ಮಧು ಬಂಗಾರಪ್ಪ ಆಡಿರುವಂಥದ್ದು. ಕೆಟ್ಟ ಮಾತುಗಳನ್ನ ಕೆಟ್ಟ ಹೊರಗಡೆಗೆ ಆಮೇಲೆ ಅಕ್ಯುಮುಲೇಟ್ ಮಾಡಿದ್ದಾರೆ. ಚಪ್ಪಲಿ ಎಸ್ದಾಗ ಪ್ರದೀಪ್ ಈಶ್ವರಿಗಲ್ಲ, ಪೊಲೀಸ್ ಅವ್ರ ತಲೆ ಮೇಲೆ ಬಿದ್ದಿದೆ, ಅದು ಪೊಲೀಸ್ ಅವ್ರಿಗೆ ಬಿದ್ದಿದೆ. ಅದಾದಮೇಲೆ ಅವರು ಸ್ವಲ್ಪ ಆ್ಯಂಗರ್ ಆಗಿ ಸ್ವಲ್ಪ ಎಲ್ಲ ತೊಗೊಂಡು ಇದೆಲ್ಲ ಮಾಡಿ, ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಿಯಾಂಕ್ ಖಾರ್ಗೆ ಅವ್ರಿಗೂ ಫೋನ್ ಮಾಡಿದರು, ಮತ್ತು DG ಅವ್ರಿಗೂ ಮಾಡಿ, ನೋಡಿ ಇದೆಲ್ಲದು ತಪ್ಪಾಗ್ತದೆ, ಯಾಕೆಂದರೆ ಇದು ಎಲ್ಲರಿಗೂ ಹೇಳ್ತಕ್ಕಂಥ ಹಕ್ಕುಗಳು ಬರ್ತದೆ. ಆದರೆ ಕೆಟ್ಟ ಮಾತುಗಳನ್ನು ಕೆಟ್ಟ ಪದಗಳನ್ನು ಹೆತ್ತ ತಂದೆ ತಾಯಿಯವ್ರಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಬಾರ್ದು. ನಾವು ಮತ್ತು ಪ್ರದೀಪ್ಗೂ ಹೇಳಿದೆ, ಇವೆಲ್ಲ ರಾಜಕಾರಣದೊಳಗೆ ಇರ್ತದೆ. ಈಗ ನನಗೂ ಟೀಕಾ ಟಿಪ್ಪಣಿ ಮಾಡಿದ್ರಪ್ಪ, ಹೇರ್ ಸ್ಟೈಲು ಅವು ಇವು ಅಂತ, ಏನೋ ಅತ್ಲಾಗ ನಡೀತವೆ, ಏನು ತೊಂದರೆ ಏನಿಲ್ಲ. ಕನ್ನಡದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸುಡ್ಗಾಡು ಮಾತಾಡ್ತಾರೆ, ಮಾಡ್ಕೊಳ್ಳಿ. ಬಟ್ ವೈಯಕ್ತಿಕವಾಗಿ ಇಷ್ಟೊಂದು ಕೀಳ್ಮಟ್ಟದ ಒಂದು ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು, ಆವಾಗ ಏನಾಗಿದೆ ಪಾಪ ಅವ್ರಿಗೂ ಹೊರಗಡೆ ಒಂದು ಕಡೆಗೆ ಜಾತಿ ಧರ್ಮ ಮಾಡಿಕೊಂಡ್ರೆ ಅದಕ್ಕೆ ಅವನು OBC ಆ ಥರ ಅವನಿಗೆ ಮನಸ್ಸಿಗೆ ಇದಾಯಿತು. ಹೊರಗಡೆಗೆ ಆಮೇಲೆ ಅಕ್ಯುಮುಲೇಟ್ ಮಾಡಿದ್ದಾರೆ. ಚಪ್ಪಲಿ ಎಸ್ದಾಗ ಪ್ರದೀಪ್ ಈಶ್ವರಿಗಲ್ಲ, ಪೊಲೀಸ್ ಅವ್ರ ತಲೆ ಮೇಲೆ ಬಿದ್ದಿದೆ, ಅದು ಪೊಲೀಸ್ ಅವ್ರಿಗೆ ಬಿದ್ದಿದೆ. ಅದಾದಮೇಲೆ ಅವರು ಸ್ವಲ್ಪ ಆ್ಯಂಗರ್ ಆಗಿ ಸ್ವಲ್ಪ ಎಲ್ಲ ತೊಗೊಂಡು ಇದೆಲ್ಲ ಮಾಡಿ, ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಿಯಾಂಕ್ ಖಾರ್ಗೆ ಅವ್ರಿಗೂ ಫೋನ್ ಮಾಡಿದರು, ಮತ್ತು DG ಅವ್ರಿಗೂ ಮಾಡಿ, ನೋಡಿ ಇದೆಲ್ಲದು ತಪ್ಪಾಗ್ತದೆ, ಯಾಕೆಂದರೆ ಇದು ಎಲ್ಲರಿಗೂ ಹೇಳ್ತಕ್ಕಂಥ ಹಕ್ಕುಗಳು ಬರ್ತದೆ. ಆದರೆ ಕೆಟ್ಟ ಮಾತುಗಳನ್ನು ಕೆಟ್ಟ ಪದಗಳನ್ನು ಹೆತ್ತ ತಂದೆ ತಾಯಿಯವ್ರಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಬಾರ್ದು. ನಾವು ಮತ್ತು ಪ್ರದೀಪ್ಗೂ ಹೇಳಿದೆ, ಇವೆಲ್ಲ ರಾಜಕಾರಣದೊಳಗೆ ಇರ್ತದೆ. ಈಗ ನನಗೂ ಟೀಕಾ ಟಿಪ್ಪಣಿ ಮಾಡಿದ್ರಪ್ಪ, ಹೇರ್ ಸ್ಟೈಲು ಅವು ಇವು ಅಂತ, ಏನೋ ಅತ್ಲಾಗ ನಡೀತವೆ, ಏನು ತೊಂದರೆ ಏನಿಲ್ಲ. ಕನ್ನಡದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸುಡ್ಗಾಡು ಮಾತಾಡ್ತಾರೆ, ಮಾಡ್ಕೊಳ್ಳಿ. ಬಟ್ ವೈಯಕ್ತಿಕವಾಗಿ ಇಷ್ಟೊಂದು ಕೀಳ್ಮಟ್ಟದ ಒಂದು ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು, ಆವಾಗ ಏನಾಗಿದೆ ಪಾಪ ಅವ್ರಿಗೂ ಹೊರಗಡೆ ಒಂದು ಕಡೆಗೆ ಜಾತಿ ಧರ್ಮ ಮಾಡಿಕೊಂಡ್ರೆ ಅದಕ್ಕೆ ಅವನು OBC ಆ ಥರ ಅವನಿಗೆ ಮನಸ್ಸಿಗೆ ಇದಾಯಿತು.